ಬೆಂಗಳೂರಿಂದ ಮಂಗಳೂರಿಗೆ ಬರುವಾಗ ಈ ತರ ಆಗ್ತದಂತ ಅನ್ಕೊಂಡಿರ್ಲಿಲ್ಲ. ಗುಡ್ ಮಾರ್ನಿಂಗ್. ಇವತ್ತು ಡೇ 29 ಆಫ್ ಮೈ ಚಾಲೆಂಜ್. ಬೆಳಗ್ಗೆ 5:50ಕ್ಕೆ ಎದ್ದು ಫ್ರೆಶ್ ಅಪ್ ಆಗಿ 6:40ಕ್ಕೆ ರೂಮ್ ಚೆಕ್ಔಟ್ ಮಾಡಿ ಮ್ಯಾಂಗ್ಳೂರ್ಗೆ ಹೋಗ್ಲಿಕ್ಕೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಟ್ರೈನ್ ಟಿಕೆಟ್ ಬುಕ್ ಮಾಡ್ಲಿಕ್ಕೆ ಹೋದಾಗ ಕೌಂಟರ್ ಅಲ್ಲಿ ಹೇಳಿದ್ರು ಬೆಂಗಳೂರಿಂದ ಡೈರೆಕ್ಟ್ ಮ್ಯಾಂಗ್ಳೂರ್ಗೆ ಹೋಗುವ ಟ್ರೈನ್ ಕ್ಯಾನ್ಸಲ್ ಆಗಿ 3 ತಿಂಗಳಾಗಿದೆ ಅಂತ. ಬಟ್ ಮೊಬೈಲ್ ಅಲ್ಲಿ 7 ಗಂಟೆಗೆ ಟ್ರೈನ್ ಟೈಮಿಂಗ್ ತೋರಿಸ್ತಿತ್ತು. ಮತ್ತೆ ಏನು ಮಾಡುದಂತ ಗೊತ್ತಾಗದೆ ಬೆಂಗಳೂರಿಂದ ಹಾಸನ್ಗೆ ಟ್ರೈನ್ ಉಂಟಂತ ಹೇಳಿದ್ರು. ಅದಕ್ಕೆ ಹಾಸನ್ ತನಕ ಟ್ರೈನ್ ಅಲ್ಲಿ ಹೋಗಿ ಅಲ್ಲಿಂದ ಬಸ್ ಅಲ್ಲಿ ಹೋಗುವಂತ ಪ್ಲಾನ್ ಮಾಡಿದ್ವಿ. 7:15ಕ್ಕೆ ಟ್ರೈನ್ ಅಲ್ಲಿ ಕುತ್ಕೊಂಡು 1 ಗ್ಲಾಸ್ ಟೀ ಕುಡ್ದ್ವಿ. ನೀವು ಹೇಳ್ಬಹುದು ಬೆಂಗಳೂರಿಂದ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬಸ್ ಅಲ್ಲಿ ಬರ್ಬೋದಿತ್ತಂತ. ಬಟ್ ನಮ್ಮ ಪ್ಲಾನ್ ಇದ್ದದ್ದು ಬೆಂಗಳೂರಿಗೆ ಬಂದದ್ದು ನಾವು ನೈಟ್. ಸೊ ಸರಿಯಾಗಿ ನಮ್ಗೆ ನೇಚರ್ ಎಂಜಾಯ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಅದಕ್ಕೆ ಬೆಂಗಳೂರಿಂದ ಮ್ಯಾಂಗ್ಳೂರ್ಗೆ ಸಂಡೇ ನೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿ ಮಂಡೇ ಬೆಳಗ್ಗೆದ್ದು ಪ್ಲಾನ್ ಹಾಕಿದ್ವಿ ನೇಚರ್ ಎಂಜಾಯ್ ಮಾಡ್ತಾ ಹೋಗುವಂತ. ಬಟ್ ಅದು ಸಹ ಫೇಲ್ ಆಯ್ತು. ಸ್ವಲ್ಪ ಆದ್ರೂ ನೇಚರ್ ಎಂಜಾಯ್ ಮಾಡುವಂತ ಹಾಸನ್ ತನಕ ಟ್ರೈನ್ ಅಲ್ಲಿ ಬಂದ್ವಿ. ಅಂಡ್ ಸತ್ಯವಾಗಿ ಹೇಳ್ಬೇಕಂದ್ರೆ ನಮ್ಗೆ ವ್ಯೂ ಮಾತ್ರ ಸೂಪರ್ ಆಗಿ ಸಿಕ್ತು. ಅಂಡ್ ಹಾಸನಲ್ಲಿ ರೈಲ್ವೆ ಸ್ಟೇಷನ್ ಗೆ ರೀಚ್ ಆಗಿ ಅಲ್ಲಿಂದ KSRTC ಬಸ್ ಸ್ಟ್ಯಾಂಡ್ ತನಕ ರಿಕ್ಷಾದಲ್ಲಿ ಹೋಗಿ 11:15 ಮ್ಯಾಂಗ್ಳೂರ್ ಬಸ್ ಅಲ್ಲಿ ಕುತ್ಕೊಂಡು 1:50ಕ್ಕೆ ಹೋಟೆಲ್ ಅಲ್ಲಿ ನಿಲ್ಲಿಸಿದ್ರು. ಊಟ ಮಾಡಿ ಅಲ್ಲಿಂದ ಹೊರಟ್ವಿ. 3:45ಕ್ಕೆ ಮ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ ಗೆ ರೀಚ್ ಆಗಿ ಅಲ್ಲಿಂದ ಸ್ಕೂಟರ್ ತಗೊಂಡು ಮನೆಗೆ ಬಂದ್ವಿ. ಸೊ ಇವತ್ತಿನ ಶಾರ್ಟ್ಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನ್ ಮಾಡ್ತಿದ್ದೀನಿ.